ಮೂವಿ ಹೆಸರು ಬಂದು ಡ್ಯೂಡ್. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಗೆ ಅಗನ್ ತನ್ನ ಎಕ್ಸ್ ಲವರ್ ರಿಸೆಪ್ಷನ್ ಗೆ ಹೋಗ್ತಾನೆ. ಅಂಡ್ ರಿಸೆಪ್ಷನ್ ಅಲ್ಲಿ ಅಗನ್ ತನ್ನ ಎಕ್ಸ್ ಗೆ ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಇಷ್ಟ ಪಡ್ತಾ ಇದ್ವಿ, ಹೆಂಗ್ ಲವ್ ಮಾಡ್ತಾ ಇದ್ವಿ, ಯಾಕೆ ಬ್ರೇಕಪ್ ಮಾಡ್ಕೊಂಡೆ, ಅದ್ರ ರೀಸನ್ ಹೇಳು ಅಂತ ಕೇಳ್ತಾನೆ. ಆದ್ರೆ ಅವಳಂತೂ ಏನು ಹೇಳಲ್ಲ. ಇದಕ್ಕೆ ನಮ್ಮ ಮಗನ್ನು ಕೋಪ ಮಾಡ್ಕೊಂಡು ಅವಳ ಕತ್ತಲಿರೋ ಆರನೇ ಎಳೆಯಕ್ ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಆರ ಜೊತೆಗೆ ಮಾಂಗಲ್ಯ ಅವ್ನ ಕೈಗೆ ಬರುತ್ತೆ. ಇದ್ ನೋಡ್ದಂತೆ ಎಲ್ಲರೂ ನಮ್ಮನೆ ಮದ್ವೆಗೆ ಬಂದ್ಬಿಟ್ಟು ನಮ್ಮ ಹುಡುಗಿ ಮಾಂಗಲ್ಯನ ಕಿತ್ಕೋತಿ ಅಂತ ಅಗನ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಅದಕ್ಕೆ ನಮ್ಮ ಅಗನ್ ಅಲ್ಲಿಂದ ಎಸ್ಕೇಪ್ ಆಗಕ್ ಟ್ರೈ ಮಾಡ್ತಾನೆ. ಬಟ್ ಅಲ್ಲೊಂದು ದೊಡ್ಡ ಗಲಾಟೆ ನಡೆಯುತ್ತೆ. ಅಂಡ್ ಫೈನಲಿ ಅಲ್ಲಿ ಪೊಲೀಸ್ ಬಂದು ಅಗನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಜೈಲಲ್ಲಿ ಇರುವಂತಹ ಅಗನ್ನ ಬಿಡಿಸ್ಕೊಂಡ್ ಬರಕಂತ ಕುರಾಲ್ ಬರ್ತಾಳೆ. ಈ ಕುರಾಲು ಅಗನ್ನ ಮಾವನ್ ಮಗಳು. ಇವರಿಬ್ರು ಬಾಳ್ಯದಿಂದಲೂ ಕ್ಲೋಸ್ ಫ್ರೆಂಡ್ಸ್. ಇನ್ನು ಕುರಾಲ್ನ ಅಪ್ಪ ಒಬ್ಬ ಮಿನಿಸ್ಟರ್ ಆಗಿದ್ದ. ಸೊ ಅವ್ರ ಅಪ್ಪನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು ಕುರಾಲ್ ಆಗನ್ನ ಜೈಲಿಂದ ಬಿಡಿಸ್ಕೊಂಡ್ ಬರ್ತಾಳೆ. ಇನ್ನು ನಮ್ಮ ಆಗನ್ನು ಬಾಲ್ಯದಲ್ಲೇ ತನ್ನ ತಂದೆಯನ್ನ ಕಳ್ಕೊಂಡಿದ್ದಾನೆ. ಸೊ ಚಿಕ್ಕ ವಯಸ್ಸಿಂದನೂ ಆಂಗನ್ನು ಅವ್ರ ಅಮ್ಮನ ಜೊತೆನೆ ಬೆಳೆದಿದ್ದಾನೆ. ಇನ್ನು ಆಂಗನ್ ಚಿಕ್ಕೋನಿರುವಾಗ್ಲೇ ಅವ್ರ ಅಣ್ಣನ ಜೊತೆ ಮಾತ್ ಬಿಟ್ಟಿರ್ತಾಳೆ. ಬಟ್ ಆಂಗನ್ನು ಬಾಲ್ಯದಿಂದಲೂ ಕುರಾಲ್ ಮತ್ತೆ ಅವ್ರ ಮಾವನ್ ಜೊತೆ ಫ್ರೆಂಡ್ಲಿ ಆಗಿ ಹ್ಯಾಪಿಯಾಗಿ ಇರ್ತಾನೆ. ಆಂಗನ್ನು ಕುರಾಲ್ ಮತ್ತೆ ಅವ್ರ ಫ್ರೆಂಡ್ಸ್ ಸೇರ್ಕೊಂಡು ಸರ್ಪ್ರೈಸ್ ಡ್ಯೂಡ್ ಅಂತ ಒಂದು ಆಫೀಸ್ ನ ನಡೆಸ್ತಾ ಇರ್ತಾರೆ. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಯಾರೇ ಲವರ್ಸು ಕಪಲ್ಸು ಅಥವಾ ಯಾರ್ದಾರು ಬರ್ತಡೇ ಇದ್ರೆ ಅವ್ರು ಗೊತ್ತಾಗದೇ ಇರೋಂಗೆ ಸರ್ಪ್ರೈಸ್ ಆಗಿ ಈವೆಂಟ್ ನ ಅರೇಂಜ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಸೊ ಹೀಗೆ ಸುಮಾರು ಈವೆಂಟ್ಗಳನ್ನ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ. ಒಂದ್ಸಲಿ ಮೆಟ್ರೋ ಒಳಗಡೆ ಯಾರ್ದೋ ಒಬ್ರು ಬರ್ತಡೇ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಬಟ್ ಕುರಾಲು ಮೆಟ್ರೋ ಒಳಗಡೆನೆ ಸರ್ಪ್ರೈಸ್ ಆಗಿ ಆಂಗನ್ಗೆ ಪ್ರಪೋಸ್ ಮಾಡ್ತಾಳೆ. ಇದರಿಂದ ಎಲ್ಲರೂ ಆಂಗನ್ಗೆ ಎಕ್ಸೆಪ್ಟ್ ಮಾಡುವಂತ ಚೇರ್ ಮಾಡ್ತಾ ಇರ್ತಾರೆ. ಇದಕ್ಕೆ ಆಂಗನ್ ಸಹ ಓಕೆ ಅಂತ ಒಪ್ಕೋತಾನೆ. ಅಂಡ್ ಆ ಈವೆಂಟ್ ಆದ್ಮೇಲೆ ಕುರಾಲ್ನ ಮನೆ ಬಿಡಕ್ಕೆ ಅಂತ ಹೋಗ್ತಾನೆ. ಆ ಟೈಮ್ ಅಲ್ಲಿ ಆಂಗನ್ನು ಬಾಳ್ಯದಿಂದಲೂ ನಾವಿಬ್ರು ಬೆಸ್ಟೀಸ್ ಆಗಿದೀವಿ, ನಂಗೆ ನಿಮ್ ಮೇಲೆ ಯಾವತ್ತೂ ಆತರ ಫೀಲಿಂಗ್ ಬಂದಿಲ್ಲ, ಸೊ ನಂಗೂ ನಿಂಗೂ ಲವ್ ಎಲ್ಲ ಆಗಲ್ಲ, ನಾವು ಲೈಫ್ ಲಾಂಗ್ ಬೆಸ್ಟೀಸ್ ಆಗಿ ಇರೋಣ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡ ಕುರಾಲ್ಗೆ ತುಂಬಾನೇ ಬೇಜಾರಾಗುತ್ತೆ. ಅಂಡ್ ಅವತ್ತಿಂದ ಅವಳು ಆಂಗನ್ನ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಆಂಗನ್ ಏನೇ ಮೆಸೇಜ್ ಕಳ್ಸಿರೋದಕ್ಕೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ಒಟ್ಟಾರೆ ಅವಳು ಡಿಪ್ರೆಸ್ ಆಗಿದ್ಲು. ತನ್ನ ಮಗಳ ಪರಿಸ್ಥಿತಿ ನೋಡಕ್ ಆಗದಿರೋಂತ ಮಿನಿಸ್ಟರ್ ಮಾವ ಅವಳ ಮೈಂಡ್ ರಿಲೀಫ್ ಆಗ್ಲಿ ಅಂತ ಬೆಂಗಳೂರು ಕಳಿಸ್ತಾನೆ. ಈ ಕಡೆ ಆಂಗನ್ನು ಕುರಾಲ್ ಇಲ್ದೇನೆ ಒಬ್ಬಂಟಿಯಾಗಿ ಫೀಲ್ ಮಾಡ್ಕೋತಾ ಇರ್ತಾನೆ. ತನ್ನ ಸುತ್ತಮುತ್ತ ಅವ್ನ ಫ್ರೆಂಡ್ಸ್ ಇದ್ರು ಸಹ ಅವನಿಗೆ ಪದೇ ಪದೇ ಕುರಾಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಮೂಮೆಂಟ್ ಕೊಂಡು ನೆನಪಾಗುತ್ತೆ. ಸೊ ಅವನಿಗೆ ನಾನು ಇಂಡೈರೆಕ್ಟ್ ಆಗಿ ಕುರಾಲ್ ಮೇಲೆ ಲವ್ ಬಿದ್ದಿದೆ ಅಂತ ಅವ್ನಿಗೆ ರಿಲೈಸ್ ಆಗುತ್ತೆ. ಸೊ ಅದಕ್ಕೆ ಆಂಗನ್ನು ಅವ್ರ ಅಮ್ಮನ ಹತ್ರ ಹೋಗಿ ನಾನು ನಿಮ್ಮ ಅಣ್ಣನ ಮಗಳು ಕುರಾಲ್ನ ಮದುವೆ ಆಗ್ತೀನಿ, ಪ್ಲೀಸ್ ಇದಕ್ಕೆ ಒಪ್ಕೋ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಸ್ಟಾರ್ಟಿಂಗ್ ಅವ್ರ ಅಮ್ಮ ಇದಕ್ಕೆ ಒಪ್ಕೊಳ್ಳಲ್ಲ. ಆದ್ರೆ ಆಂಗನ್ನು ಎಷ್ಟು ದಿನ ಅಂತ ನೀವು ಇಬ್ರಿಂಗೆ ದೂರ ಇದ್ದೀರಾ, ಈ ಮದುವೆಯಿಂದ ಬೇರೆ ಆಗಿರುವಂತ ಈ ಸಂಬಂಧ ಒಟ್ಟಿಗೆ ಆಗುತ್ತೆ, ನಿಮ್ಮ ಮಗಂಗೋಸ್ಕರ ಆದ್ರೂ ಒಪ್ಕೋ ಅಂತ ಅವ್ರ ಅಮ್ಮನ ರಿಕ್ವೆಸ್ಟ್ ಮಾಡ್ಕೋತಾನೆ. ಅಂಡ್ ಅವ್ರ ಅಮ್ಮ ಸರಿ ಅಂತ ಒಪ್ಕೋತಾಳೆ. ಅವ್ರ ಅಮ್ಮ ಒಪ್ಕೊಂಡಿದ ತಕ್ಷಣ ಆಂಗನ್ನು ಮಿನಿಸ್ಟರ್ ಮಾವನ ಹತ್ರ ಹೋಗಿ ನನ್ನಿಂದ ಕುರಾಲ್ ತುಂಬಾನೇ ಬೇಜಾರಾಗಿದ್ದಾಳೆ ಅಂತ ನಂಗೆ ಗೊತ್ತು, ಆದ್ರೆ ನಂಗೆ ಈಗ ರಿಯಲೈಸ್ ಆಗಿದೆ ಕುರಾಳೆ ನನ್ನ ಬೆಸ್ಟ್ ಲೈಫ್ ಪಾರ್ಟ್ನರ್ ಆಗ್ತಾಳೆ ಅಂತ, ಅವ್ಳು ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ, ನಾನು ಅವಳನ್ನ ಮದ್ವೆ ಆಗ್ತೀನಿ ಅಂತ ಕೇಳ್ಕೊತಾನೆ. ಈ ಮಾತಿನ ಕೇಳಿಸ್ಕೊಂಡಂತ ಮಿನಿಸ್ಟರ್ ಮಾವ ಸರಿ ಅಂತ ಭರ್ಜರಿಯಾಗಿ ನಿಮ್ಮಿಬ್ರು ಮದ್ವೆ ಮಾಡಿಸ್ತೀನಿ ಅಂತ ಮದ್ವೆ ಕೆಲಸನೆಲ್ಲ ಶುರು ಮಾಡ್ಕೋತಾನೆ. ಅಂಡ್ ಇದರಿಂದ ಆಂಗನ್ಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಂಗನ್ನು ತನ್ನ ಎಕ್ಸ್ ಲವರ್ಗೆ ತನ್ನ ವೆಡ್ಡಿಂಗ್ ಕಾರ್ಡ್ ನ ಕೊಟ್ಟು ಇನ್ವೈಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಅಂಡ್ ಆಂಗನ್ನು ಅವತ್ ನಮ್ ಬೇಕು ಅಂತ ಮಾಡಿದಲ್ಲ ಅದು ಬೈ ಮಿಸ್ ಆಗಿದ್ದು ಸಾರಿ ಅಂತ ಅವ್ನ ಎಕ್ಸ್ ಲವರ್ ಮತ್ತೆ ಅವ್ನ ಗಂಡನ ಹತ್ರ ಸಾರಿ ಕೇಳ್ತಾನೆ. ಅದಕ್ಕೆ ಅವ್ರ ಗಂಡ ಒಬ್ಬ ಲವ್ ಫೇಲ್ಯೂರ್ ಕಷ್ಟ ಏನಂತ ನಂಗೆ ಗೊತ್ತು, ಇಟ್ಸ್ ಓಕೆ ಅಂತ ಹೇಳಿ ಸಾರಿ ನಾನು ಅವತ್ತು ಕೆನಡಾಗ್ ಹೋಗ್ತಾ ಇದೀನಿ, ನಾವಿಬ್ರು ಬರಕ್ಕಾಗಲ್ಲ, ಈ ಮುಂದೆ ನಂಗೆ ಕೆನಡಾದಲ್ಲಿ ಜಾಬ್ ಸಿಕ್ಕಿದೆ, ನಾನು ಅಲ್ಲೇ ಸೆಟ್ಲ್ ಆಗ್ತಾ ಇದೀನಿ ಅಂತ ಹೇಳ್ತಾನೆ. ಇದಕ್ಕೆ ಆಂಗನ್ನು ಸರಿ ಅಂತ ಅಲ್ಲಿಂದ ಹೊರಡ್ತಾನೆ. ಮತ್ತೊಂದ್ ಕಡೆ ಕುರಾಲು ಬೆಂಗಳೂರಿಂದ ಮನೆ ಬಂದಿರ್ತಾಳೆ. ಅದಕ್ಕೆ ಆಂಗನ್ನು ಆಫ್ಟರ್ ಲಾಂಗ್ ಟೈಮ್ ಕುರಾಲ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕುರಾಲ್ ರೂಮ್ ಹೋಗ್ತಾನೆ. ಬಟ್ ರೂಮ್ ಬಾಗ್ಲು ಓಪನ್ ಮಾಡಿದ ತಕ್ಷಣ ಆಂಗನ್ಗೆ ಕುರಾಲು ಸೂಸೈಡ್ ಮಾಡ್ಕೊಳ್ತಾ ಇರೋ ವಿಷಯ ಗೊತ್ತಾಗುತ್ತೆ. ಆಗ ಆಂಗನು ಏಂತಕ್ ಸೂಸೈಡ್ ಮಾಡ್ಕೊಳ್ತಾ ಅಂತ ಕೇಳಿದಾಗ ಕುರಾಲು ನಿನ್ ಜೊತೆ ಬ್ರೇಕಪ್ ಆದ್ಮೇಲೆ ನನ್ನ ಕಾಲೇಜ್ ಫ್ರೆಂಡ್ ಪಾರಿ ಅನ್ನೋ ಒಬ್ಬ ಹುಡುಗ ನನ್ ಜೊತೆ ಇದ್ದ, ಅಂಡ್ ನಂಗೆ ಅವ್ನ ಮೇಲೆ ಗೊತ್ತಿಲ್ದಂಗೆ ಪ್ರೀತಿ ಆಯ್ತು, ಈಗ ನಮ್ ಪಾರಿನ್ ಬಿಟ್ಟು ಇರಕ್ಕಾಗಲ್ಲ, ಮದ್ವೆ ಆದ್ರೆ ನಮ್ ಪಾರಿನೇ ಅಂತ ಹಠ ಹಿಡಿತಾಳೆ. ಈ ಮಾತಿನ ಕೇಳಿಸ್ಕೊಂಡಂತ ಆಂಗನ್ನು ಅಲ್ಲೇ ಶಾಕ್ ಆಗ್ತಾನೆ. ಈ ಕಡೆ ಕುರಾಲು ಪಾರಿನ್ ಬಿಟ್ಟು ನಮ್ ಬದುಕಲ್ಲ, ನಮ್ ಮದ್ವೆ ಆದ್ರೆ ಅದು ಪಾರಿನೇ ಅಂತ ಹಠ ಹಿಡಿದಾಳೆ. ಅದಕ್ಕೆ ಆಂಗನ್ನು ಸರಿ ಈ ವಿಷಯ ನಿಮ್ಮ ಅಪ್ಪಂಗೆ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಕುರಾಲು ಸರಿ ನಮ್ಮ ಅಪ್ಪ ನಾನೇ ಕನ್ವಿನ್ಸ್ ಮಾಡ್ತೀನಿ ಅಂತ ಹೋಗ್ತಾಳೆ. ಅಂಡ್ ಇದ್ರಂತಾನೆ ಕುರಾಲು ಅವರಪ್ಪ ಒಬ್ಬರೇ ಇರುವಾಗ ಅವ್ರ ಹತ್ರ ಹೋಗಿ ಬೆಂಗಳೂರಲ್ಲಿ ನಾನು ಒಬ್ಬ ಹುಡುಗನ್ ಇಷ್ಟ ಪಡ್ತಾ ಇದೀನಿ, ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ ಸರಿ ಆ ಹುಡುಗ ಯಾವ ಜಾತಿ ಅಂತ ಕೇಳ್ತಾನೆ. ಅದಕ್ಕೆ ಕುರಾಲು ನಮ್ ಜಾತಿಗೆ ಸೇರ್ತವನಲ್ಲ ಅಂತ ಹೇಳ್ತಾಳೆ. ಈ ಮಾತಿನ ಕೇಳಿಸ್ಕೊಂಡಂತ ಅವರಪ್ಪ ಹಾಗಂತಂದ್ರೆ ನೀನ್ ಆ ಹುಡುಗನ ಮರ್ತ್ಬಿಡು, ನಮ್ ಜಾತಿ ಹುಡುಗನ್ ಬಿಟ್ಟು ನಿನ್ ಯಾವ ಜಾತಿ ಹುಡುಗನು ಮದ್ವೆ ಆಗಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕುರಾಲು ನಿನ್ನ ಫೋರ್ಸ್ಫುಲಿ ಮದ್ವೆ ಮಾಡ್ಸಕ್ಕಾಗಲ್ಲ, ನೀನ್ ಏನಾರು ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ನಾಳೆ ಮದ್ವೆ ಮನೇಲೆ ರಂಪಾಟ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಮ್ ಮಿನಿಸ್ಟರ್ ಮಾವ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಅದೇನಪ್ಪಾ ಅಂತಂದ್ರೆ ನಮ್ ಮಿನಿಸ್ಟರ್ ಮಾವಂಗೆ ಒಬ್ಳು ತಂಗಿ ಇರ್ತಾಳೆ. ಅವಳು ಮದ್ವೆ ವಯಸ್ಸಲ್ಲಿ ಇರುವಾಗ ಪಕ್ತೂರೊಬ್ಬ ಬೇರೆ ಜಾತಿ ಹುಡುಗನ ಲವ್ ಮಾಡಿ ಮನೆಯವ್ರು ಒಪ್ಪಿಲ್ಲ ಅಂತ ಓಡೋಗಿ ಮದ್ವೆ ಆಗಕ್ಕೆ ಅಂತ ಹೋಗ್ತಾಳೆ. ಆಗ ನಮ್ ಮಿನಿಸ್ಟರ್ ಮಾವನೇ ಅವನ ಕತ್ತಿ ಹಚ್ಚಿ ಸಾಯಿಸಿ ಕೊಲ್ದೊಳಗೆ ಬಿಸಾಕಿರ್ತಾನೆ. ಸೊ ಈಗ ಮಿನಿಸ್ಟರ್ ಮಾವ ಅವನ ಹತ್ರ ಇರೋ ಗನ್ ತೋರಿಸಿ ಇವಾಗ ಹೇಳಿ ಮದ್ವೆ ಇಷ್ಟನೇ ಇಲ್ವಾ ಅಂತ ಕೇಳ್ತಾನೆ. ಅದೇ ಟೈಮ್ಗೆ ನಮ್ಮ ಆಂಗನ್ ಬಂದು ಮಾವ ಇದು ಫ್ರಾಂಕ್ ಬರೀ ಕಾಮಿಡಿಗೆ ಇದ್ ಮಾಡಿದ್ದು, ನಮ್ಮಿಬ್ರಿಗೂ ಈ ಮದ್ವೆ ಇಷ್ಟ ಅಂತ ಅಲ್ಲಿ ಮ್ಯಾನೇಜ್ ಮಾಡ್ತಾನೆ. ಸೊ ಈಗ ಆಂಗನ್ನು ಪಾರಿ ಇಲ್ಲಿದ್ರು ಬರಕ್ ಹೇಳು, ಇವತ್ ರಾತ್ರಿ ನೀವಿಬ್ರು ಇಲ್ಲಿಂದ ಎಸ್ಕೇಪ್ ಆಗಿ ಅಂತ ಹೇಳ್ತಾನೆ. ಅದಕ್ಕೆ ಕುರಾಳು ಸರಿ ಪಾರಿನ ಬೆಂಗಳೂರಿಂದ ಇಲ್ಲಿಗೆ ಕರ್ಸ್ಕೊತಾಳೆ.
ಅವತ್ ನೈಟ್ ರಿಸೆಪ್ಷನ್ ಇತ್ತು ಅಂಡ್ ಅವತ್ತಿನ ದಿನ ನಮ್ ಮಿನಿಸ್ಟರ್ ಮಾವ ಎಲ್ಲಾ ಸ್ಟೇಟ್ ನ ಮಿನಿಸ್ಟರ್ಗಳನ್ನು ಕರ್ಸಿದ್ದ ಅಂಡ್ ನಮ್ ಮಿನಿಸ್ಟರ್ ಮಾವಂಗೆ ಓವರ್ ಆಲ್ ಇಂಡಿಯಾ ಪೊಲಿಟಿಕಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾನೆ, ಹೈಲಿ ಕಾಂಟ್ಯಾಕ್ಟೆಡ್ ಪರ್ಸನ್ ಅಂತ ಆಂಗನ್ಗೆ ಗೊತ್ತಾಗುತ್ತೆ. ಸೊ ಈಗ ಆಂಗನ್ನು ನೀನ್ ಇಂಡಿಯಾದಲ್ಲಿ ಎಲ್ಲೋ ಉಳಿಸ್ಕೊಳಕ್ಕಾಗಲ್ಲ, ನಿಮ್ಮಪ್ಪ ನಿಮ್ಮಿಬ್ರು ಆರಾಮಾಗಿ ಹುಡುಕ್ತಾರೆ, ಅದಕ್ಕೆ ನೀವಿಬ್ರು ಇಲ್ಲಿ ಇರ್ಬೇಡಿ, ಸೀದಾ ಇವತ್ ನೈಟ್ ಥೈಲ್ಯಾಂಡ್ ಗೆ ಫ್ಲೈಟ್ ಇದೆ, ಅದನ್ನ ಹತ್ಕೊಂಡು ನೀವು ಥೈಲ್ಯಾಂಡ್ ಅಲ್ಲೇ ಇರಿ ಅಂತ ಹೇಳ್ತಾನೆ. ಆದ್ರೆ ಪಾರಿ ಹತ್ರ ಪಾಸ್ಪೋರ್ಟ್ ಇರಲ್ಲ. ಸೊ ಈಗ ಥೈಲ್ಯಾಂಡ್ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ. ಈಗ ಸೆಕ್ಯೂರಿಟಿ ಟೈಟ್ ಇದೆ, ಏನೇ ಮಾಡಿದ್ರು ಈ ಮದ್ವೆ ಅಂತೂ ಕ್ಯಾನ್ಸಲ್ ಮಾಡ್ಸಕ್ ಆಗಲ್ಲ. ಅದಕ್ಕೆ ಪಾರಿ ನಮ್ ಪಾಸ್ಪೋರ್ಟ್ ಬರೋಕ್ ಇನ್ನೂ 1 ತಿಂಗಳಾಗುತ್ತೆ. ಸೊ ಅದಕ್ಕೆ ನೀವು ಇಬ್ರು ಈಗ ಮದ್ವೆ ಆಗೋ ತರ ಆಕ್ಟ್ ಮಾಡಿ, 1 ತಿಂಗಳ ಆಮೇಲೆ ಹೆಂಗಿರು ನಮ್ ಪಾಸ್ಪೋರ್ಟ್ ಬರುತ್ತೆ, ಅವಾಗ ನಾನು ಮತ್ತೆ ಕುರಾಲು ಫಾರಿನ್ ಹೋಗ್ತೀವಿ ಅಂತ ಹೇಳ್ತಾನೆ. ಈ ಮಾತಿನ ಕೇಳಿಸ್ಕೊಂಡಂತ ನಮ್ಮ ಆಂಗನ್ನು ನನ್ನೇನು ಆಟ ಆಡೋ ಗೊಂಬೆ ಅನ್ಕೊಂಡಿರಾ, ನಂಗೆ ಈ ಟೆಂಪ್ರವರಿ ಮದ್ವೆ ಎಲ್ಲ ಆಗಕ್ಕಾಗಲ್ಲ, ಈ ಪ್ಲಾನ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಬಟ್ ಆದ್ರೂ ಇವಾಗಿರೋ ಸಿಚುವೇಶನ್ಗೆ ಕುರಾಲ್ಗೋಸ್ಕರ ಅವನು ಒಪ್ಕೋತಾನೆ. ಸೊ ನೆಕ್ಸ್ಟ್ ಡೇ ಇಬ್ರು ಮದ್ವೆ ಆಗ್ತಾರೆ. ಅಂಡ್ ನಮ್ಮ ಮಿನಿಸ್ಟರ್ ಮಾವ ಕುರಾಲ್ ಮತ್ತೆ ಆಂಗನ್ಗಂತಾನೆ ಸಪರೇಟ್ ಆಗಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಅವ್ರು ಬೇಕಾಗಿರುವಂತ ಸೌಕರ್ಯನೆಲ್ಲ ಮಾಡ್ಕೊಡ್ತಾನೆ. ಹೀಗೆ ಆಂಗನ್ ಮತ್ತೆ ಕುರಾಲು 1 ತಿಂಗಳು ಗಂಡ ಹೆಂಡತಿ ಅಂತ ನಾಟಕ ಆಡ್ಕೊಂಡಿರ್ತಾರೆ. ಇನ್ನು 1 ತಿಂಗಳಾಯ್ತು, ಪಾರಿ ಪಾಸ್ಪೋರ್ಟ್ ಬಂತು. ಸೊ ಅದಕ್ಕೆ ಆಂಗನ್ನು ಫ್ಲೈಟ್ ಬುಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಅಂದ್ರೆ ಅವರು ಥೈಲ್ಯಾಂಡ್ ಹೋದ್ಮೇಲೆ ರಿಟರ್ನ್ ಡೇಟು ಬರಿಬೇಕಿತ್ತು, ಆದ್ರೆ ಪಾರಿ ಮತ್ತೆ ಕುರಾಲು ಲೈಫ್ ಟೈಮ್ಗೆ ಅಲ್ಲಿ ಇರಕ್ಕೆ ಅಂತ ಹೋಗ್ತಾ ಇರೋದು. ಅಂಡ್ ಇವಾಗ ಅವರಲ್ಲಿ ಇರ್ಬೇಕಂತಂದ್ರೆ ಒಂದು ಅವರಲ್ಲಿನ ಸಿಟಿಸನ್ ಆಗಿರ್ಬೇಕು, ಅಥವಾ ಸ್ಟೂಡೆಂಟ್ ಆಗಿರ್ಬೇಕು, ಇಲ್ಲ ಎಂಪ್ಲಾಯ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಜೈಲ್ ಶಿಕ್ಷೆ ಆಗುತ್ತೆ. ಇದಕ್ಕೆ ಆಂಗನ್ನು ಕೆನಡಾದಲ್ಲಿರುವಂತ ತನ್ನ ಎಕ್ಸ್ ಲವರ್ಗೆ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಕೆನಡಾದಲ್ಲಿ ಯಾವ್ದಾದ್ರು ಕೆಲಸ ಹುಡ್ಕೊಡು ಅಂತ ಕೇಳ್ಕೊತಾನೆ. ಅದಕ್ಕೆ ಎಕ್ಸ್ ಲವರ್ ಏನೋ ಒಪ್ಕೊಳ್ಳಲ್ಲ, ಬಟ್ ಅವ್ರ ಗಂಡ ನಾನೇ ಒಂದು ಕೆಲಸ ಹುಡ್ಕೊಟ್ಟು ನಿಮ್ಗೆ ಆಫರ್ ಲೆಟರ್ ನ ಕಳಿಸ್ತೀನಿ ಅಂತ ಹೇಳ್ತಾನೆ. ಸೊ ಇವೆಲ್ಲದಕ್ಕೂ 3 ತಿಂಗಳಾಗುತ್ತೆ. 3 ತಿಂಗಳಾದ್ಮೇಲೆ ಪಾರಿ ಮತ್ತೆ ಕುರಾಲು ಇಬ್ರು ಕೆನಡಾಗೆ ಎಂಪ್ಲಾಯ್ ಆಗಿ ಹೋಗ್ತಾ ಇರೋದು ಅಂತ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಅಂತ ಹೋಗ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಕುರಾಲ್ನ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಅವಳು 3 ಮಂತ್ಸ್ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಅಂಡ್ ಅದನ್ನೆಲ್ಲೂ ಮೆನ್ಷನ್ ಮಾಡದೇ ಇರೋ ಕಾರಣ ಕೆನಡಾಗೆ ಅವಳ ವೀಸಾ ಅಪ್ರೂವಲ್ ಆಗಲ್ಲ. ಅಂಡ್ ಯಾವಾಗ ಆಂಗನ್ಗೆ ಅವ್ಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗುತ್ತೋ ಮತ್ತೆ ಆಂಗನ್ಗೆ ಶಾಕ್ ಆಗುತ್ತೆ. ಆಗ ಕುರಾಲು ಇದು ಬೇಕು ಅಂತ ಆಗಿದ್ದಲ್ಲ, ಬರೀ ಒಂದು ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳ್ತಾಳೆ. ಆಗ ಆಂಗನ್ಗೆ ಹೆವಿ ಕೋಪ ಬರುತ್ತೆ. ಬಟ್ ಆದ್ರೂ ಸಿಚುವೇಶನ್ ನೋಡ್ಕೊಂಡು ಸದ್ಯಕ್ಕೆ ಮಗುವಿನ ಅವಶ್ಯಕತೆ ಯಾರಿಗೂ ಇಲ್ಲ, ಈ ಮಗುನ ಅಬಾರ್ಟ್ ಮಾಡ್ಸು ಅಂತ ಹೇಳ್ತಾನೆ. ಅದಕ್ಕೆ ಪಾರಿ ಮತ್ತೆ ಕುರಾಲು ಇದು ನಮ್ ಫಸ್ಟ್ ಬೇಬಿ, ಇದನ್ನ ಅಬಾರ್ಟ್ ಮಾಡ್ಸಕ್ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಆಂಗನ್ಗೆ ಮತ್ತೆ ಕೋಪ ಬರುತ್ತೆ. ಸೊ ಒಲ್ಲದ ಮನಸ್ಸಲ್ಲಿ ಕುರಾಲು ಸರಿ ಅಂತ ಒಪ್ಕೋತಾಳೆ. ಈಗ ಅವರಿಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಕುರಾಲ್ನ ಚೆಕ್ ಮಾಡಿದಾಗ ಅವ್ಳಿಗೆ ಜಸ್ಟ್ 3 ಮಂತ್ಸ್, ಈಗ ಅಬಾರ್ಟ್ ಮಾಡ್ಸೋದು ತುಂಬಾ ರಿಸ್ಕಿ, ಅವಳ ಬಾಡಿ ಇನ್ನೂ ಗ್ರೋತ್ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಂಗನ್ನು ನನ್ಗೆ ಏನಾದ್ರು ಪರವಾಗಿಲ್ಲ, ಹೇಗಾದ್ರು ಮಾಡಿ ಅಬಾರ್ಟ್ ಮಾಡ್ಸಿ ಅಂತ ಹೇಳ್ತಾನೆ. ಆಗ ಡಾಕ್ಟರು ಅಬಾರ್ಟ್ ಮಾಡ್ಸಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಾರೆ. ಅದಕ್ಕೆ ಆಂಗನ್ನು ತಾಳ್ಮೆಯಿಂದ ಯೋಚನೆ ಮಾಡಿ ಸರಿ ಅಬಾರ್ಟ್ ಮಾಡಿಸ್ಬಿಡಿ ಅಂತ ಹೇಳ್ತಾನೆ. ಅರೆ ಕುರಾಲು ಆದಂಗ ಆಗೋಗ್ಲಿ ಅಬಾರ್ಟ್ ಮಾಡ್ಸಿ ಅಂತ ಹೋಗ್ತಾಳೆ. ಆಗ ಆಂಗನ್ನು ತಡೆಯಕ್ಕೆ ಅಂತ ಹೋಗ್ತಾನೆ, ಬಟ್ ಕುರಾಲ್ ಅದಕ್ಕೆ ಒಪ್ಕೊಳ್ಳಲ್ಲ. ಆಗ ಆಂಗನ್ಗೆ ಬೇರೆ ಆಪ್ಷನ್ ಕಾಂದೆ ತನ್ನ ಮಿನಿಸ್ಟರ್ ಮಾವನ್ಗೆ ಫೋನ್ ಮಾಡಿ ನಿಮ್ಮ ಮಗಳು ಪ್ರೆಗ್ನೆಂಟ್ ಅಂತ ಹೇಳ್ತಾನೆ. ಅದಕ್ಕೆ ಮಿನಿಸ್ಟರ್ ಮಾವ ಹಾಸ್ಪಿಟಲ್ ಹತ್ರನೇ ಬಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾನೆ. ಇದರಿಂದ ಕುರಾಲು ಮಗುನ ಅಬಾರ್ಟ್ ಮಾಡ್ಸಕ್ ಆಗಲ್ಲ. ಅಂಡ್ ಹೀಗೆ 6 ತಿಂಗಳ ನಂತರ ಕುರಾಲು ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಅಂಡ್ ಮಿನಿಸ್ಟರ್ ಮಾವಂಗೆ ಯಾವಾಗ ತನ್ನ ಮಗಳಿಗೆ ಗಂಡು ಮಗು ಆಗಿರೋ ವಿಷಯ ಗೊತ್ತಾಗುತ್ತೋ ಅವಾಗ ಮಗುನ ತಾನೇ ಎತ್ಕೊಂಡಿದ್ದೇನು, ಮುದ್ ಮಾಡಿದ್ದೇನು, ಸ್ನಾನ ಮಾಡಿಸಿದ್ದೇನು, ಒಟ್ಟಾರೆ ತನ್ನ ಮಿನಿಸ್ಟರ್ ಕೆಲಸಕ್ಕಿಂತ ಹೆಚ್ಚಾಗಿ ಆ ಮಗು ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾ ಇದ್ದ. ಅಂಡ್ ಈವನ್ ಆಂಗನ್ನು ತನ್ನ ಮಗು ಆಗದೆ ಇದ್ರು ಆ ಮಗು ಹೊತ್ತಾಗ ಆಟ ಆಡ್ಸೋದಾಗ್ಲಿ ನೋಡ್ಕೊಳ್ಳೋದಾಗ್ಲಿ ಎಲ್ಲಾ ಮಾಡ್ತಿದ್ದ. ಅಂಡ್ ಫೈನಲಿ ಈಗ ಕುರಾಲ್ ಮತ್ತೆ ಪಾರಿ ಕೆನಡಾಗ ಹೋಗಕ್ಕೆ ಪಾಸ್ಪೋರ್ಟ್ ವೀಸಾ ಅಪ್ರೂವಲ್ ಆಗುತ್ತೆ. ಅವತ್ ರಾತ್ರಿ ಹೋಗ್ಬೇಕು. ಅಂಡ್ ಅವತ್ ರಾತ್ರಿ ಮಿನಿಸ್ಟರ್ ಮಾವ ಗ್ರ್ಯಾಂಡ್ ಆಗಿ ಊಟನ ಅರೇಂಜ್ ಮಾಡಿಸಿದ. ಅದಕ್ಕೆ ಆಂಗನ್ನ ಫ್ರೆಂಡ್ ಸಹ ಬಂದಿದ್ದ. ಒಂದ್ ಕಡೆ ಕುರಾಲು ಆಂಗನ್ನ ಫ್ರೆಂಡ್ಗೆ ಊಟ ಬಡಿಸ್ತಾ ಇದ್ಲು, ಮತ್ತೊಂದ್ ಕಡೆ ಆಂಗನ್ನು ಮಗುವನ್ನ ಆಟ ಆಡಿಸ್ತಾ ಇದ್ದ. ಆಗ ಆಂಗನ್ನ ಫ್ರೆಂಡ್ ಮಾತಲ್ಲೇ ಪಾರಿ ನಿಂಗೋಸ್ಕರ ಇಷ್ಟೆಲ್ಲ ಮಾಡ್ದ, ನೀನ್ ಪಾರಿಗೆ ಏನ್ ಮಾಡ್ದೆ ಅಂತ ಕೇಳ್ತಾನೆ. ಆಗ ಕುರಾಲ್ಗೆ ಸ್ವಲ್ಪ ಶಾಕ್ ಆಗುತ್ತೆ. ಆಗ ಆಂಗನ್ನ ಫ್ರೆಂಡು ನಡೆದಿದ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಸ್ಲಿಗೆ ಪಾರಿನೇ ನೀನ್ ಹೋದ್ಮೇಲೆ ನಿನ್ನ ಬಿಟ್ಟಿರಕ್ಕಾಗ್ದೆ ನಿನ್ನ ತುಂಬಾ ಹಚ್ಕೊಂಡು ನಿಮ್ಮ ಅಪ್ಪನ ಹತ್ರ ಅವ್ರ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನ ಮದ್ವೆ ಆಗಕ್ ಒಪ್ಸ್ತಾ. ಯಾವಾಗ ನಿಮ್ ಪಾರಿನ ಲವ್ ಮಾಡ್ತಾರೋ ವಿಷಯ ಗೊತ್ತಾಯ್ತೋ ಹೆವಿ ಬೇಜಾರಾಗಿದ್ರು ಸಹ ನಿಂಗೋಸ್ಕರ ದಿನ ಈ ನಾಟಕ ಮಾಡ್ತಾ ಇದ್ದ. ಅವನ್ ಅಲ್ದಿರೋ ಮಗುಗೆ ಅವನೇ ನಿಂಗಿಂತ ಹೆಚ್ಚಾಗಿ ನೋಡ್ಕೊಂಡು ಹೊತ್ತಾಗ ಸಮಾಧಾನ ಮಾಡ್ಕೊಂಡು ಎಲ್ಲ ಮಾಡ್ತಾನೆ. ಇಷ್ಟೆಲ್ಲ ಮಾಡಿರುವಂತ ಆಂಗನ್ಗೆ ನೀನ್ ಏನ್ ಮಾಡ್ದೆ ಅಂತ ಕೇಳ್ತಾನೆ. ಇದರಿಂದ ಕುರಾಲ್ಗೆ ತುಂಬಾನೇ ದುಃಖ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಆಂಗನ್ನು ಕುರಾಲ್ ಮತ್ತೆ ಮಗುನ ಕರ್ಕೊಂಡು ಏರ್ಪೋರ್ಟ್ ಗೆ ಡ್ರಾಪ್ ಮಾಡಕಂತ ಹೋಗ್ತಾನೆ. ಆಗ ಕುರಾಲು ನಾನು ಹೋದ್ಮೇಲೆ ನಿಮ್ ಮುಂದಿನ ಲೈಫ್ ಏನು, ನೀನ್ ಯಾರನ್ನ ಮದ್ವೆ ಆಗ್ತೀಯ ಅಂತ ಎಲ್ಲ ಕೇಳ್ತಾಳೆ. ಆಗ ಆಂಗನ್ನು ನನ್ಗಂತೂ ಮದ್ವೆ ಮೇಲೆ ಏನ್ ಇಂಟ್ರೆಸ್ಟ್ ಇಲ್ಲ, ನಮ್ ಜೀವನ ಪೂರ್ತಿ ಸಿಂಗಲ್ ಆಗಿ ಸರ್ಪ್ರೈಸ್ ಜೂಡಲ್ಲಿ ಇವೆಂಟ್ ಗಳನ್ನ ನಡೆಸ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಆಗ ಕುರಾಲ್ಗೆ ಆಂಗನ್ನ ಹೊರಡೆ ಇರುವಂತ ದುಃಖ ಗೊತ್ತಾಗುತ್ತೆ. ಆಗ ಕುರಾಲು ಗಾಡಿನ ನಿಲ್ಸಿ ನಾನು ಹಿಂಗೆ ಒಬ್ಳು ಒಳ್ಳೆ ಹುಡುಗಿನ ಹುಡುಕ್ಬಿಟ್ಟೆ ಕೆನಡಾಗ ಹೋಗೋದು ಅಂತ ಆಟ ಹಿಡಿತಾಳೆ. ಸೊ ಇದರಿಂದ ಕುರಾಲ್ ಮತ್ತೆ ಕೆನಡಾಗ ಹೋಗೋದು ಕ್ಯಾನ್ಸಲ್ ಆಗುತ್ತೆ. ಈಗ ಕುರಾಲು ಮ್ಯಾಟ್ರಿಮೋನಿಲಿ ಆಂಗನ್ನ ಪ್ರೊಫೈಲ್ ನ ಓಪನ್ ಮಾಡಿ ಆಂಗನ್ಗೆ ಹುಡುಗಿ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ಸುಮಾರು ಜನ ಹುಡುಗಿರು ಬರ್ತಾರೆ. ಆಂಗನ್ನ ಸ್ಟೋರಿ ಕೇಳಿ ಆಂಗನ್ನ ರಿಜೆಕ್ಟ್ ಮಾಡ್ತಾರೆ. ಕೆಲವೊಬ್ರೆಲ್ಲ ಆಂಗನ್ ಮೇಲೆ ಸಿಂಪತಿ ತೋರಿಸ್ತಾರೆ, ಬಟ್ ಯಾರು ಆಂಗನ್ನ ಒಪ್ಕೊಳ್ಳಲ್ಲ. ಅಂಡ್ ಅದೇ ಟೈಮ್ಗೆ ಕುರಾಲ್ಗೆ ಅವ್ರ ಸರ್ಪ್ರೈಸ್ ಡ್ಯೂಡ್ ಆಫೀಸ್ ಅಲ್ಲಿ ಒಬ್ಳು ಆಂಗನ್ಗೆ ಲೈನ್ ಆಗ್ತಾ ಇರೋ ವಿಷಯ ಅವ್ಳಿಗೆ ಗೊತ್ತಿರುತ್ತೆ. ಸೊ ಅವಳನ್ನ ಮತ್ತೆ ಆಂಗನ್ಗೂ ಒಂದ್ ಮೀಟಿಂಗ್ ನ ಅರೇಂಜ್ ಮಾಡಿಸ್ತಾಳೆ. ಇಲ್ಲಿ ಆಂಗನ್ಗೆ ಅವಳ ಮೇಲೆ ಲವ್ ಫೀಲಿಂಗ್ ಏನು ಬಂದಿರಲ್ಲ, ಬಟ್ ಈಗ ಕುರಾಲು ಬೇಗ ಕೆನಡಾಗ ಹೋಗ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಅವರಿಬ್ರು ಒಪ್ಕೊಂಡಿರೋ ತರ ನಾಟಕ ಮಾಡ್ತಾರೆ.
ಇದರಿಂದ ಅವ್ರಿಬ್ರು ಒಪ್ಕೊಂಡಿದ್ದಾರೆ ಅಂತ ಕುರಾಲು ಕೆನಡಾ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಬಟ್ ಹೋಗಕ್ಕಿಂತ ಮುಂಚೆ ಕುರಾಲು ಆಂಗನ್ಗೂ ಮತ್ತೆ ಅವಳಿಗೂ ಡೈವರ್ಸ್ ನೋಟ್ಗೆ ಸೈನ್ ಮಾಡಿಸ್ಕೊಂಡಿರ್ತಾಳೆ. ಸೊ ಈಗ ಫ್ಲೈಟ್ ಬುಕ್ ಆಗಿರುವಂತ ಡೇಟ್ ಬರುತ್ತೆ. ಕುರಾಲು ಏರ್ಪೋರ್ಟ್ ಹೋಗ್ಬೇಕು. ಬಟ್ ಅದೇ ಟೈಮ್ಗೆ ಅವ್ರ ಅಪ್ಪನ ಫೋನ್ ಬರುತ್ತೆ. ಆಗ ಕುರಾಲು ಅವ್ರ ಅಪ್ಪನ್ ಮೀಟ್ ಮಾಡ್ಬೇಕು ಅಂತ ಅವ್ರ ಅಪ್ಪನ ಆಫೀಸ್ಗೆ ಹೋಗ್ತಾಳೆ. ಬಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಮಿನಿಸ್ಟರ್ ಮಾವಂಗೆ ಆಂಗನ್ ಮತ್ತೆ ಕುರಾಲು ಡೈವರ್ಸ್ ನೋಟ್ಗೆ ಸೈನ್ ಮಾಡಿಸ್ಕೊಂಡಿರೋ ವಿಷಯ ಗೊತ್ತಾಗುತ್ತೆ. ಸೊ ಈಗ ನಮ್ಮ ಮಿನಿಸ್ಟರ್ ಮಾವ ಕುರಾಲ್ ಹತ್ರ ಯಾಕೆ ಈ ತರ ಮಾಡಿದೆ ಅಂತ ರ್ಯಾಶ್ ಆಗಿ ಕೇಳ್ತಾ ಇರ್ತಾನೆ. ಸೊ ಅದೇ ಟೈಮ್ಗೆ ನಮ್ಮ ಆಂಗನ್ ಬಂದು ಅದು ಅವಳ ತಪ್ಪಲ್ಲ ನನ್ ತಪ್ಪು, ನಂಗೆ ನಿಮ್ ಮಗಳು ಬೋರ್ ಆಗಿದ್ದಾಳೆ, ನಂಗೆ ನಿಮ್ ಮಗಳು ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ನಾನೇ ಡೈವರ್ಸ್ ನೋಟ್ ಮೇಲೆ ಸೈನ್ ಮಾಡಿಸ್ಕೊಂಡೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ನಮ್ಮ ಮಿನಿಸ್ಟರ್ ಮಾವಂಗೆ ಆಂಗನ್ ಹೆಸರಲ್ಲಿ ಮ್ಯಾಟ್ರಿಮೋನಿ ಪ್ರೊಫೈಲ್ ಓಪನ್ ಆಗಿರೋ ವಿಷಯನೂ ಗೊತ್ತಾಗುತ್ತೆ. ಅಂಡ್ ಅವನು ಲಾಸ್ಟ್ ವೀಕ್ ಅಲ್ಲಿ ಸುಮಾರು ಮ್ಯಾಟ್ರಿಮೋನಿ ಹುಡುಗಿರ ಜೊತೆ ಮೀಟ್ ಮಾಡಿರೋ ವಿಷಯನೂ ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಮ ಮಿನಿಸ್ಟರ್ ಮಾವಂಗೆ ಆಂಗನ್ ಮೇಲೆ ಹೆವಿ ಕೋಪ ಬಂದು ಅವ್ನ್ ಹೊಡೆಯಕ್ ಶುರು ಮಾಡ್ತಾನೆ. ಅಂಡ್ ಈ ವಿಷಯ ಗೊತ್ತಾದಂತ ಆಂಗ ನಮ್ಮಂಗೂನು ನಮ್ಮ ಮಗ ಈ ತರ ಅಂತ ಹೆವಿ ಬೇಸರ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈಗ ನಮ್ಮ ಮಿನಿಸ್ಟರ್ ಮಾವಂಗೆ ಕೋಪ ಬಂದು ಅವತ್ ರಾತ್ರಿ ಆಂಗನ ಸಾಯ್ಸಕ್ಕೆ ಅಂತ ಹುಡುಗರ್ನ ಬಿಡ್ತಾನೆ. ಅಂಡ್ ಯಾವಾಗ ಈ ವಿಷಯ ಕುರಾಲ್ಗೆ ಗೊತ್ತಾಗುತ್ತೋ ಆಗ ಕುರಾಲು ಮಿನಿಸ್ಟರ್ ಮಾವನ ಹತ್ರ ಹೋಗಿ ಎಲ್ಲಾ ಮ್ಯಾಟ್ರನ್ನು ಹೇಳ್ತಾಳೆ. ಆಗ ನಮ್ಮ ಮಿನಿಸ್ಟರ್ ಮಾವ ಆಂಗನ್ನ ಸಾಯಿಸ್ಬೇಡಿ, ಅವನ್ ಜೊತೆ ಇರುವಂತಹ ಪಾರಿನ್ ಸಾಯಿಸಿ ಅಂತ ಆ ಹುಡುಗರಿಗೆ ಫೋನ್ ಮಾಡಿ ಹೇಳ್ತಾನೆ. ಆಗ ಎಲ್ಲರೂ ಪಾರಿಗೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಆಗ ಆಂಗನ್ನು ಆ ಗೂಂಡಾಗಳ ಜೊತೆ ಎಲ್ಲ ಹೊಡೆದಾಡಿ ಪಾರಿನ ಸೇವ್ ಮಾಡ್ತಾನೆ. ಮತ್ತೊಂದ್ ಕಡೆ ಮಿನಿಸ್ಟರ್ ಮಾವ ಇಷ್ಟ ದಿನ ಯಾವ್ದು ನನ್ ರಕ್ತ ನಮ್ಮ ವಂಶೋದ್ಧಾರಕ ನನ್ ಮೊಮ್ಮಗ ಅನ್ಕೊಂಡಿದ್ನೋ ಅವನು ಬೇರೆ ಜಾತಿ ವ್ಯಕ್ತಿಯ ರಕ್ತದಿಂದ ಹುಟ್ಟಿರೋನು, ಇವ್ ನನಗ್ ಬೇಡ ಅಂತ ಆ ಮಗುನ ಕಾರಲ್ಲಿ ಕರ್ಕೊಂಡೋಗಿ ಸಾಯಿಸೋದಕ್ಕೆ ಅಂತ ಹೋಗ್ತಾನೆ. ಅಂಡ್ ಈ ವಿಷಯ ಆಂಗನ್ಗೆ ಗೊತ್ತಾಗುತ್ತೆ. ಆಗ ಆಂಗನ್ನು ಆ ಮಗುನ ಹುಡ್ಕೊಂಡು ಹೋಗ್ತಾನೆ. ಈಗ ನಮ್ಮ ಮಿನಿಸ್ಟರ್ ಮಾವ ಯಾರಿಲ್ದಾರ ಜಾಗದಲ್ಲಿ ಆ ಮಗುವನ್ನ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸಕ್ಕೆ ಅಂತ ಹೋಗ್ತಾನೆ. ಬಟ್ ಅಟ್ ಎ ಟೈಮ್ಗೆ ನಮ್ಮ ಮಿನಿಸ್ಟರ್ ಮಾವಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂಡ್ ಅಲ್ಲೇ ಅವ್ನು ಬಿದ್ದೋಗ್ತಾನೆ. ಇನ್ ನಮ್ಮ ಮಿನಿಸ್ಟರ್ ಮಾವ ಕಂಬಿಟ್ ನೋಡಿದಾಗ ಅವ್ನ ಹಾಸ್ಪಿಟಲ್ ಇದ್ದ. ಆಗ ಡಾಕ್ಟರ್ ನೀವು ಹಾರ್ಟ್ ಅಟ್ಯಾಕ್ ಆಗಿ ಕೆಳಗಡೆ ಬಿದ್ದಾಗ ಈ ಮಗುನೇ ಅಂಬೆಗಾಲ್ ಇಟ್ಕೊಂಡು ರೋಡ್ ಹತ್ರ ಹೋಗಿ ಕುತ್ಕೊಂಡು ಅಳ್ತಾ ಇತ್ತು. ಆಗ ಒಬ್ಬ ಲಾರಿ ಡ್ರೈವರ್ ಆ ಮಗುವನ್ನ ನೋಡಿ ನಿಮ್ಮನ್ನ ನೋಡಿ ಅಡ್ಮಿಟ್ ಮಾಡ್ದ ಅಂತ ಹೇಳ್ತಾನೆ. ಇದರಿಂದ ನಮ್ಮ ಮಿನಿಸ್ಟರ್ ಮಾವ ಯಾವ ಮಗು ನಾನು ಸಾಯಿಸ್ಬೇಕು ಅಂತ ಇದ್ನೋ ಆ ಮಗುನೇ ನನ್ನ ಪ್ರಾಣ ಉಳಿಸಿದೆ ಅಂತ ಹೆವಿ ಎಮೋಷನಲ್ ಆಗಿ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಆಂಗನ್ ಹೋಗಿ ಜಾತಿ ಜಾತಿ ಅಂತ ಯಾಕೆ ಈ ತರ ಹೊಡೆದಾಡ್ತೀರಾ, ನಿಂಗ್ ಓಟ್ ಹಾಕೋರೆಲ್ಲ ನಿನ್ ಜಾತಿಯವರ, ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೇನೆ, 30 ವರ್ಷದಿಂದ ನಿನ್ ತಂಗಿನ ಸಾಯಿಸಿದ್ಕೆ ಇವತ್ತು ನಮ್ಮಮ್ಮ ನಿನ್ನ ಮಾತಾಡ್ಸ್ತಾಳ, ಇವಾಗ ಈ ಮಗುನು ಸಾಯಿಸಿ ನೀನ್ ಯಾಕೆ ಕ್ರೂರಿ ಆಗ್ತೀಯಾ, ನೀನ್ ಇರೋದೇ ಇನ್ ಸ್ವಲ್ಪ ವರ್ಷ, ಇರೋ ದಿನ ನೆಮ್ಮದಿಯಾಗಿ ಮೊಮ್ಮಕ್ಳ ಜೊತೆ ಆಯಾಗಿರೋ, ಇವೆಲ್ಲ ಬಿಡು ಅಂತ ಬುದ್ಧಿವಾದ ಹೇಳ್ತಾನೆ. ಇದರಿಂದ ನಮ್ಮ ಮಿನಿಸ್ಟರ್ ಮಾವಂಗೆ ಜ್ಞಾನೋದಯ ಆಗಿ ಕುರಾಲ್ ಮತ್ತೆ ಪಾರಿನ ಒಪ್ಕೋತಾನೆ. ಅಂಡ್ ಮೊಮ್ಮಗನ್ನೇ ತನ್ನ ಮುಂದಿನ ವಾರಸ್ತಾರ ಅಂತ ಅನೌನ್ಸ್ ಮಾಡ್ತಾನೆ. ಬಟ್ ಇಷ್ಟು ಸಾಲ್ದೇನೆ 30 ವರ್ಷದಿಂದ ತನ್ನ ತಂಗಿನ ಸಾಯಿಸಿದ ಪಶ್ಚಾತ್ತಾಪಕ್ಕೆ ಅವನು ಮಾಡಿರೋ ತಪ್ಪನೆಲ್ಲ ಒಪ್ಕೊಂಡು ಪೊಲೀಸ್ಗೆ ಸರೆಂಡರ್ ಆಗಿ ಜೈಲ್ಗೆ ಹೋಗ್ತಾನೆ. ಅಂಡ್ ಮ್ಯಾಟರ್ ಸಾಲ್ವ್ ಆದ್ಮೇಲೆ ನಮ್ಮ ಆಂಗನ್ನು ನಾರ್ಮಲ್ ಆಗಿ ಸರ್ಪ್ರೈಸಿಂಗ್ ಡ್ಯೂಡ್ ಆಫೀಸ್ ನ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ಒಂದ್ ದಿನ ಅವರಮ್ಮ ಮದುವೆ ಆಗಲ್ವಾ ಅಂತ ಕೇಳಿದಾಗ ನಮ್ ಡ್ಯೂಡು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಬಟ್ ಅಷ್ಟೆಲ್ಲ ಸರ್ಪ್ರೈಸ್ ಆಗಿ ಕುರಾಲು ಪಾರಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಆಂಗನ್ಗೆ ಅವತ್ತು ಆಫೀಸಲ್ಲಿ ಆಂಗನ್ಗೆ ಲೈನ್ ಹೊಡಿತಾರ ಹುಡುಗಿ ಮತ್ತೆ ಪ್ರಪೋಸ್ ಮಾಡಕ್ಕೆ ಅಂತ ಬರ್ತಾಳೆ. ಈಗ ನಮ್ಮ ಆಂಗನ್ನು ಆ ಹುಡುಗಿಯ ಬ್ಯೂಟಿ ನೋಡಿ ಲವ್ ಅಟ್ ಫಸ್ಟ್ ಸೈಟ್ ಆಗಿ ಆ ಹುಡುಗಿಯನ್ನ ಒಪ್ಕೋತಾನೆ. ಸೊ ಅಲ್ಲಿಗೆ ಮೂವಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಸೊ ಇದಾಗಿತ್ತು ಮೂವಿಯ ಕತೆ. ಇನ್ನು ಹೊಸ ಮೂವಿಯ ಕತೆಗಾಗಿ ನಮ್ಮ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.